will run, I will climb, I will soar. ನೋಡ್ರಿ, ಇದು ಮಾಮೂಲಿ ಬ್ಯಾಗ್ ಕಾಣ್ತಿರ್ಬೇಕು ನಿಮ್ಮ ಕಣ್ಣಿಗೆ. ಬ್ಯಾಗ ಕೊಡ್ಸ್ಯಾರ ಅನ್ನೋಕ್ಕಿಂತ ಅವ್ರು ₹1 ನಮಗೇನೋ ಮಾಡಲಿ, ನನ್ನ ಮಕ್ಳು ಅದ್ರಲ್ಲಿಂತ ಖುಷಿ ಪಡ್ತಾರಲ್ಲ, ನನಗೆ ಅದೇ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಯಾವ ಜನ್ಮದಾಗ ಏನು ಋಣ ಇತ್ತೋ ಅಕ್ಕ ತಂಗಿಯಾಗಿ ಹುಟ್ಟಿವೋ ಗೊತ್ತಿಲ್ಲ. ಈ ಜನ್ಮದಾಗ ಎಲ್ಲರೂ ನನ್ನ ಅಕ್ಕ ತಂಗಿಯರು ಕಷ್ಟನ ಹೆಲ್ಪ್ ಮಾಡ್ತಿರಲ್ಲ, ಭಾಳ ಖುಷಿ ಆಗುತ್ತೆ. ಪ್ರತಿಯೊಬ್ಬರು ಯೂಟ್ಯೂಬ್ ನೋಡೋರು ಅಕ್ಕ ತಂಗಿಯರು ಪ್ರತಿಯೊಬ್ಬರು ಎಲ್ಲರೂ ಹೆಲ್ಪ್ ಮಾಡಿರಿ, ಒಬ್ಬರೇ ಅಂತಲ್ಲ, ಎಲ್ಲರೂ ಹೆಲ್ಪ್ ಮಾಡಿರಿ. ಆದ್ರೆ ಯಾವ ಜನ್ಮದಾಗ ಏನು ಋಣ ಇರ್ತಾವೆ ಗೊತ್ತಿಲ್ಲ. ಈ ಜನ್ಮದಾಗ ನೀವು ಯೂಟ್ಯೂಬ್ನಿಂದ ನಮ್ಗೆ ಅಕ್ಕ ತಂಗಿಯಾಗಿ ಸಿಕ್ಕಿರಿ. ಒಂದು ಹೆಣ್ಣಿಗೆ ಎಣ್ಣೆ ಸತ್ರು ಅಂತಾರೆ, ಆದರೂ ನೀವು ಒಂದು ಹೆಣ್ಣಾಗಿ ಹುಟ್ಕೊಂಡು ಒಂದು ಹೆಣ್ಣಿನ ಕಷ್ಟ ಅರ್ಥ ಮಾಡ್ಕೊಂಡು ಹೆಲ್ಪ್ ಮಾಡ್ತಿರಲ್ಲ, ಖುಷಿ ಆಗುತ್ತೆ. ನಿಮ್ಮ ಹೆಲ್ಪ್ ಮಾಡೋದ್ರಿಂದ ನನ್ನ ಮಕ್ಕಳು ಖುಷಿ ಪಡ್ತಾರಲ್ಲ, ಅಲ್ಲಿ ಇನ್ನೂ ತುಂಬ ಖುಷಿ ಆಗುತ್ತೆ. ಯಾಕೆ ನೋಡಿರಬೇಕು, ಆ ಬ್ಯಾಗ್ ತಂದಾರ ನನ್ನ ಮಗಳಿಗೆ ಎಷ್ಟು ಖುಷಿ ಆಯಿತು. ಅವ್ರ ಅಪ್ಪನ ನೆನಪೂ ಆಯಿತು. ಯಾಕಂದ್ರೆ ನೀನು ನಮ್ಮ ಪಪ್ಪ ಇದ್ದಂದ್ರೆ ಮಮ್ಮಿ ಆರಾಮಾಗಿರ್ತಿದ್ದಲ್ಲ, ಅಡುಗೆ ಮಾಡೋದು ನಾವು ಉಣ್ಣೋದು, ನಮ್ಮ ಪಪ್ಪಾಗೆ ಎಲ್ಲ ಬಿಡ್ತಿದ್ದು ನಾನು, ನಿನಗೆ ಎಷ್ಟು ಕಷ್ಟ ಕೊಡೋದು ಮಮ್ಮಿ ಅಂತ ಈ ರೀತಿ ಮಾತಾಡೋ ಸ್ನೇಹಿತರೆ ನೀವು ನೋಡಿರಬೇಕು. ಅದರ ಮಗಳು ಇಷ್ಟೆಲ್ಲ ಅರ್ಥ ಮಾಡ್ಕೊತಲ್ಲ, ಅದು ಒಂಥರ ಖುಷಿ ಆಗುತ್ತೆ. ಆದರೆ ನಿಮ್ಮೆಲ್ಲರ ಸಪೋರ್ಟ್ ಇದೆಯಲ್ಲ, ಈ ಸಪೋರ್ಟಿಗೆ 100 ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಇಷ್ಟು ನನ್ನ ಮಗಳು ಬ್ಯಾಗ್ ಅರ್ಧೆ ತಂದು ನಿಮ್ಮ ಮಗಳ ಥರ ನೋಡ್ಕೊಂಡು, ಶ್ರಾವಣಿ ನಮ್ಮ ಮಗಳು ರೀ, ಆಕಿನೂ ಕಲೀಲಿ, ವಿದ್ಯಾಭ್ಯಾಸಕ್ಕೆ ಯಾವುದೂ ಕೊರತೆ ಆಗಬಾರ್ದಂತ ಹೆಲ್ಪ್ ಮಾಡಿರಲ್ಲ. ಈ ಹೆಲ್ಪ್ ಎಂದೂ ಮರೆಯೋಕ್ಕಾಗಲ್ಲ. ಎಲ್ಲರೂ ಹೆಲ್ಪ್ ಮಾಡಿರಿ, ಯೂಟ್ಯೂಬ್ನ್ಯಾಗ ಪ್ರತಿಯೊಬ್ಬರು ಹೆಲ್ಪ್ ಮಾಡಿರಿ. ಅದರ ವಿದ್ಯಾಭ್ಯಾಸಕ್ಕೆ ನನಗೆ ನೋಡಿರಕ್ಕೆ ಚೂರು ಅಂತೈತ್ರಿ, ಹರಿದ ಬ್ಯಾಗ್ ಶ್ರಾವಣಿ ಹುಡ್ಕೊಂಡು ಹಂಗೆ ಆದ್ರೂ ಒಂದು ವಾರ 15-20 ದಿನ ಆತ್ರೇಕಿ ಅದೇ ಬ್ಯಾಗೇ ತೊಗೊಂಡು ಹೋಗ್ತಾಳೆ. ಅಂದ್ರೆ ಹೆಚ್ಚಿಗೆ ನನಗೂ ತಂದು ಕೊಡೋದು ಆಗವಲ್ದು. 8-10 ದಿನ ಮಾತ್ರ ಖಂಡಿತ ನಾವು ವಿಡಿಯೋದಾಗ ತೋರ್ಸೀನಿ. ಮೊದಲು 8-10 ದಿನ ಆಗಿತ್ತು ರೀ, ಎಲ್ಲಿ ತೋರ್ಸೋದು ಬಿಡು ಅಂದೆ. ಅದು ಎಷ್ಟು ದಿನ ಆದ್ರೂ ಬೆಂಕಿ ಮ್ಯಾಗ ಕೆಂಡಿದ್ದಂಗೆ ಸ್ನೇಹಿತರೆ. ಸತ್ಯ ಮುಚ್ಚಿಡಕ್ಕೆ ಹೋದ್ರೆ ಮುಚ್ಚಲ್ಲ, ಅದು ವಿಡಿಯೋದಾಗ ಬರಬೇಕು, ಅದು ಹೇಳಬೇಕಾಗತ್ತೆ. ನಾನು ಹೇಳ್ಬಾರ್ದು ಅಂತ ಎಷ್ಟೋ ದಿನ ತಡೆದೆ. ಆದ್ರೆ ಬೆಂಕಿ ಮ್ಯಾಗ ಕೆಂಡ ಮ್ಯಾಗ ಹೆಂಗೆ ಬೂದಿ ಇರುತ್ತೆ, ಆ ಬೂದಿ ಒಳಗನೆ ಬೆಂಕಿ ಹೆಂಗೆ ಕಾಣುತ್ತೆ, ಅದು ಸಂಕಟ ಆಗೋದು ಸ್ನೇಹಿತರೆ. ಅದು ಹಿಂಗಾಗಿ ಕಾಣ್ತು. ಸಿಸ್ಟರ್ ಒಬ್ಬರು ಪಾಪ ಅವ್ರ ಅಪ್ಪಾರು ತೀರ್ಕೊಂಡಿದ್ರಂತ, ವಿಡಿಯೋ ನೋಡಿದ್ದಿಲ್ಲಂತ. ವಿಡಿಯೋ ನೋಡಿದ್ರೆ ಇಷ್ಟು ದಿನ ನಾನು ಬಿಡಕ್ಕೆ ಬರ್ತಿದ್ದಿಲ್ಲ ಸಿಸ್ಟರ್. ನಾವು ಊರಿಗೆ ಹೋಗಿದ್ದೆ, ನಮ್ಮ ತಂದೆಯರು ತೀರ್ಕೊಂಡಿದ್ರು. ಒಳ್ಳೆಯವರಿಗೆ ದೇವರು ಕಷ್ಟ ಕೊಡ್ತಾನೆ ರೀ ಸಿಸ್ಟರ್, ಧೈರ್ಯವಾಗಿರಿ, ಏನೂ ಆಗಲ್ಲ. ಏನು ಹೆಲ್ಪ್ ಮಾಡ್ತಾರೆ ನೋಡಿ, ಕಷ್ಟ ಇದೆ ನಮ್ಗೆ ಯಾರು ಹೆಲ್ಪ್ ಮಾಡ್ತಾರೆ, ಅವರೇ ನಮ್ಮ ಅಕ್ಕ ತಂಗಿ. ಯಾರೇನು ಅಡ ಹುಟ್ಟಿದ್ರೆ ಅಕ್ಕ ತಂಗಿ ಅಲ್ಲ. ಯಾರು ಅಂತಾರೆ ಸ್ನೇಹಿತರೆ ಈಗಿನ ಕಾಲದಾಗ, ನಮ್ಮ ಮಗಳು ಶ್ರಾವಣಿ, ನಮ್ಮ ಮಗಳು ಕಲೀಲಿ ಮಾಡಲಿ ಅಂತ ಯಾರು ಅಂತಾರೆ? ಅವ್ರು ಎಷ್ಟೇ ಹೆಂಗೆ ಇರಲಿ, ಚಲೋ ಕ್ವಾಲಿಟಿ ಬ್ಯಾಗ್ ಕಳ್ಸ್ಯಾರ. ಥ್ಯಾಂಕ್ ಯು ಸೊ ಮಚ್. ಮತ್ತು ಬುತ್ತಿ ಬ್ಯಾಗ್ ಮಾತ್ರ ಚಿಂತಿಲ್ಲರಂಗೆ ಮಾಡ್ಯಾರ ಹಾವೇರಿ ಸಿಸ್ಟರ್, ಅವರಿಗೂ ರಗಡ್ ಯೂಟ್ಯೂಬ್ದಾಗ ಜಗ್ಗಿ ಮಂದಿ ಹೆಲ್ಪ್ ಮಾಡಿರಿ, ಅಕ್ಕ ತಂಗಿದೇರಿ, ಎಲ್ಲರಿಗೂ ನಿಮ್ಮ ಧನ್ಯವಾದಗಳು ನೋಡಿ ನನ್ನ ಕಡೆ ಅಂತ. ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 5:30 ಆಗೈತೆ, ಎದ್ದು ಅಂಗಳ ಕಸ ಗುಡ್ಸೀನಿ, ರಂಗೋಲಿ ಹಾಕೀನಿ. ಬೆಳಗ್ಗೆ 5 ಗಂಟೆಗೆ ಎದ್ದು ನೋಡಿರಿ ನಾನು ಕೂಡ. ಬರ್ರಿ ಎಲ್ಲರಿಗೆ ಗುಡ್ ಮಾರ್ನಿಂಗ್. ನೋಡಿ ಹೊಳ್ಯಾಕೆ ಹೋಗೊಂಬರ್ರಿ. ಹೊಳ್ಯಾಗಿನ್ನ ಏನೂ ಕೆಲಸ ಇಲ್ಲ. ಫಸ್ಟ್ ಎದ್ದ ತಕ್ಷಣ ಮೇನ್ ಹೆಣ್ಮಕ್ಳು ಏನು ಮಾಡ್ಬೇಕಂದ್ರೆ ಅಂಗಳ ಕಸ ಗುಡಿಸಿ ಮುಂದಿನ ಕೆಲಸ ಮಾಡ್ಬೇಕು ನೋಡಿರಿ, ನನ್ನ ಪದ್ಧತಿ ಅದು. ಇನ್ನು 6 ಬ್ಲೌಸು ಕಟ್ ಮಾಡಿ ನೋಡಿರಿ, 6 ಬ್ಲೌಸ್ ಸ್ಟಿಚ್ ಮಾಡೋಕೆ ಮಾತ್ರ ಆಗಲ್ಲ. ಎಷ್ಟಾಗುತ್ತೆ ಅಷ್ಟು ಸ್ಟಿಚ್ ಮಾಡಬೇಕಂತೆ. ಬೆಳಗ್ಗೆ ಜಲ್ದಿ ಎದ್ದೀನಿ, ಬಡ ಕೆಲಸ ಮಾಡ್ಕೋಬೇಕ್ರಿ. ಶ್ರಾವಣಿ ಶಾಂಕುಂಬರನ ಮಲ್ಕೊಂಡಾರ. ಅಡುಗೆ ಮನೆಗೆ ಹೋಗೊಂಬರ್ರಿ. ಬೀರಪ್ಪ ಮುತ್ತನ ದರ್ಶನ ಕೂಡ ಆಗೈತೆ. ನೀರು ತರಕ್ಕೆ ಹೋಗಿದ್ನಲ್ಲ, ದರ್ಶನ ಮಾಡ್ಕೊಂಡೀನಿ. ಇಲ್ಲಿ ನೋಡ್ರಿ, ಪುಟ್ಟ್ಯಾಗ ಬಾಂಡೆದಾಗ ಅಷ್ಟು ಡಬ್ಬ ಹಾಕಬೇಕು, ಬಾಂಡೆ ತಿಕ್ಕು ಭಾಳಿಲ್ಲ. ನೀರು ತುಂಬಿ ಪೈಪ್ ಇಲ್ಲೇ ಇಟ್ಟೀನಿ. ಮತ್ತು ದರ್ಶನ ಮಾಡ್ಕೊಂಡು ಒಳಗೆ ಕದ ಹಾಕೀನಿ ರೀ. ಯಾಕಂದ್ರೆ 5ಕ್ಕೆ ಎದ್ದಿದ್ನಲ್ಲ, ಬಟ್ಟೆ ನೋಡಿ ನಿನ್ನೆ ಒಗೆದು ಹಾಕಿದ್ನಲ್ಲ, ಅಷ್ಟು ಬಟ್ಟೆ ಇಲ್ಲೇ ಅದಾವೆ ರೀ. ನೀವು ಎಲ್ಲರೂ ಬೀರಪ್ಪ ಮುತ್ತನ ದರ್ಶನ ಮಾಡ್ಕೋರಿ. ಬೀರಪ್ಪ ಮುತ್ತಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಪ್ರತಿದಿನ ಬೇಡ್ಕೊತೀನಿ. ಎಲ್ಲರಿಗೂ ಒಳ್ಳೇದು ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಒಳ್ಳೆಯವ್ರಿಗೆ ಮಾತ್ರ ಒಳ್ಳೇದು ಮಾಡಪ್ಪ ತಂದೆ ಅನ್ನೋದು ಇದೊಂದು ನನ್ನ ಆಸೆ ನೋಡಿ. ಯಾಕಂದರೆ ಎಷ್ಟೋ ಮಂದಿ ಜೀವನದಾಗ ಒಳ್ಳೆತನ ಅಂತ ಕಷ್ಟಪಡ್ತಿರ್ತಾರೆ. ಒಳ್ಳೆತನ ಯಾರಿಗಿರುತ್ತೆ ನೋಡಿ, ಅವ್ರಿಗೆ ಕಷ್ಟ ತಪ್ಪಿದ್ದಲ್ಲ. ಈ ಮಾತ್ರ ವಿಚಾರ ಸ್ನೇಹಿತರಿಗೆ ಕಷ್ಟ ಕೊಡ್ತಾರೆ ನೋಡಿ, ಯಾಕೆ ಏನೋ ಗೊತ್ತಿಲ್ಲ. ಮಂದಿಗೆ ಕಷ್ಟ ತಪ್ಪಿಸ್ತೈತಿ, ಅಷ್ಟು ಕಷ್ಟ ನೋಡಿ. ಈ ಮಾತು ಯಾಕೆ ಬಂತಂದ್ರೆ ಸಾಧ್ಯ ಇಲ್ಲ. ಜೀವನದಾಗ ಎಷ್ಟೋ ದೇವ್ರು ಇದ್ದೇ ಇರ್ತಾನೆ, ಅನುಭವಿಸೋ ಈ ಮಾತು 100 ಇನ್ನೂ ಕಷ್ಟ ತಪ್ಪಿದ್ದಲ್ಲ. ಇನ್ನೂ ದೇವ್ರು ಪರೀಕ್ಷೆ ಮಾಡ್ತಾ ಇರ್ತಾನೆ. ಆ ಪರೀಕ್ಷೆಯಲ್ಲಿ ಕಷ್ಟಗಳಂದ್ರೆ ಪರೀಕ್ಷೆ ಇದ್ದಾಗ ಸ್ನೇಹಿತರೆ.
ಈ ಸಾಲಿ ಕಲ್ತಿರ್ತೀವಿ ಪರೀಕ್ಷೆಗಳು ಹೆಂಗೆ ಬಂದಾಗ ಅದು ಕಷ್ಟನೇ ಇಲ್ಲ ನಮಗೆ ಹಂಗೆ ನಮಗೇನು ಕಷ್ಟ ಬರ್ತಲ್ಲ ಪರೀಕ್ಷೆಗಳು ಆ ಪರೀಕ್ಷೆ ಪಾಸ್ ಆಗ್ತಾರೆ ನಾ ಪಾಸ್ ಆಗ್ತಾರೆ ಅಂತ ದೇವರು ವಿಚಾರ ಮಾಡ್ತಿರ್ತಾನೆ ಆ ಪರೀಕ್ಷೆಯಲ್ಲಿ ನಾವು ಕಷ್ಟ ಗೆದ್ವಿ ಅಂದ್ರೆ ದೇವ್ರು ನಮಗೆ ಎಲ್ಲರೂ ಅನ್ನೋದೇ ಎಲ್ಲರೂ ಎಲ್ಲರೂ ಜೀವನ ಅನ್ನೋದು ಭಾಳ ಸುಲಭ ಇಲ್ಲ ಜೀವನ ಅಂದ್ರೆ ನಿಂತು ಬಿಡುತ್ತೆ ಟೆನ್ಷನ್ ಮಾಡ್ಕೋಬೇಡ ಯಾವುದೇ ಕೆಲಸ ಮಾಡ್ತೀವಿ ಅನ್ನೋ ಒಂದು ಕೆಲಸ ಆಗೇ ಆಗುತ್ತೆ ಕಮ್ಮಿ ಕೈಗಿಡಲ್ಲ ಬೇಕಾದ ಕೆಲಸ ಕಮ್ಮಿ ಭಾಳ ಕೈಗೆ ಯಾವುದು ಇಡಲ್ಲ ಮಾಡ್ಬೇಕಂದ್ರೆ ಪಟ್ ಕೆಲಸ ಮಾಡ್ತೀವಿ ರೀ ಅದೇ ಯಪ್ಪೋ ಯಾವಾಗ ಮಾಡೋದು ಇಷ್ಟು ಕೆಲಸ ಅನ್ಕೊಂಡ್ರೆ ಯಾವುದೂ ಕೆಲಸ ಆಗಲ್ಲ ಅಂದ್ರೆ ಅನ್ಕೊಂಡು ಕುಂತ್ರೆ ಯಾವುದೂ ಆಗಲ್ಲ ಮಾಡಿದ್ರೆ ಆಗೋದಿಲ್ಲ ಮಾಡಲೇಬೇಕು ನೀವು ಧೈರ್ಯವಾಗಿರಿ ಮತ್ತೊಬ್ರು ಕಮೆಂಟ್ ಹಾಕಿದ್ರಿ ಭಾಳ ಧೈರ್ಯವಾಗಿರ್ತೀರಿ ಹೆಂಗೆ ಸಾಧ್ಯ ಹೇಳೋಕ್ಕಾಗಲ್ಲ ಅಂತ ಮತ್ತು ಒಬ್ರು ನಿಂತಿರ್ತೀರಿ ದಪ್ಪ ಅದೀರಿ ನೀವು ಆದರೂ ಎಲ್ಲ ಕೆಲಸ ನಿಭಾಯಿಸ್ತೀರಿ ಅನ್ನೋದು ನಮ್ಗೆ ಕೆಲಸ ಮಾಡ್ಬೇಕಂದ್ರೆ ನಮ್ಮ ಮೈ ಇಂಪಾರ್ಟೆಂಟ್ ಆಗಲ್ಲ ನಾವು ಮಾಡೋ ಶ್ರಮ ಕೆಲಸ ಮಾಡ್ತೀವಿ ಬಲ ಇತ್ತಂದ್ರೆ ಹೆಂಗೆ ಮಾಡ್ತೀವಿ ತಾಳಗಿದ್ರೆ ಚಪಾತಿ ಮಾಡ್ತೀವಿ ಅಂತ ದಪ್ಪಿದ್ರೂ ಎಲ್ಲ ಕೆಲಸ ಮಾಡ್ಬೋದು ಮಾಡಿ ತೋರಿಸ್ಬೋದು ಆದ್ರೆ ಒಂದು ಸ್ವಲ್ಪ ಬೇಸರ ಮಾಡ್ಕೊಂಡು ಕಮ್ಮಿ ಮಾಡಬೇಕು ದಪ್ಪಿದ್ರು ನಮಗೆ ಆಗಲ್ಲ ಸೋತೀವಿ ಅನ್ನಂಗೆ ಕುಂದ್ರಬಾರ್ದು ಮಾಡಬೇಕು ಏನೇ ಜೀವನ ಮಾಡೋದೊಂದೇ ಮಾಡೋದು ದುಡಿ ಅರಸನಾಗಬೇಕು ಈ ಮಾತು ಒಗ್ಗರಣೆ ಹಾಕಿ ಚುರುಮುರು ತೋರಿಸ್ತೀನಿ ರೀ ತೋರಿಸಿ ಅವ್ರಿಗೆ ಉಣ್ಣಾಕ ಮಾಡಿಕೊಟ್ಟು ನಾನು ಪೂಜೆ ಮಾಡ್ತೀನಿ ಸ್ನೇಹಿತರೆ. ನೀರು ಕಾಸು ಬಗೋನ್ ನೋಡಿರಿ ಹೆಂಗಾಗೈತೆ ನೀರು ಕಾಸಿ ಒಂಥರ ಬ್ಯಾರೇನೇ ಆಗತ್ತೆ ಬಗೋನಿ ಏನು ಮಾಡ್ಬೇಕು ರೀ ಹಾಗೆ ಹಾಕಾಗಲ್ಲ ಸಾಸ್ಮಿ ಜೀರಿಗೆ ಹಾಕಿದ್ದು ನೋಡಿರಿ ಇಲ್ಲಿ ಒಗ್ಗರಣೆ ಹಾಕಿದೆ ಸೂಸ್ಲಕ್ಕೆ ಈಗ ಹೋಗಿ ಚುರುಮುರಿ ತೋರ್ಸಂಬರ್ಬೇಕು ರೀ ಒಂಚೂಳಿ ಹಾಕಿಲ್ರಿ ಒಂಚೂಳಿ ಪುಟಾಣಿ ಟಚ್ ಮಾಡ್ಬೇಕು ರೀ ಮಸ್ತ್ ಆಗುತ್ತೆ ಸೂಸ್ಲ ಏನು ತಿನ್ನಕತ್ತಿ ಅಪ್ಪಾಜಿ ಚುರುಮುರಿ ತಿನ್ನಕತ್ತ ನೋಡ್ರಿ ಅವ ಚಲೋ ಮಾಡಿ ಅಪ್ಪಾಜಿ ಅಣ್ಣ ಮಾತಾಡ ನೀ ಮಾತಾಡೋ ಹೇಳು ನೋಡ್ರಿ ಇಲ್ಲೇ ಚುರುಮುರಿ ತೋರ್ಸಾಕತ್ತೀನಿ ಅಲ್ಲಿ ಒಗ್ಗರಣೆ ಹಾಕ್ತೀನಿ ಇಲ್ಲೇ ಚುರುಮುರಿ ತೋರ್ಸಾಕತ್ತೀನಿ ಶ್ರಾವಣ ಕೂಡ ಮಾತಾಡ್ಕೋತ ಕೆಲಸ ಮಾಡೋ ಬೇಸರ ಆಗೋದು ಯಾಕಂದ್ರೆ ಬಂದಿಲ್ಲ ನೋಡ ಕಾಣ್ತೀನಿ ನೋಡು ಅಡುಗೆ ಮಾಡೋದು ಇನ್ನೂ ಅಟ್ಟೆ ಸೋದು ಕಾಣ್ತೀನಿ ಕಾಂತ ಮೋಟ್ ಕಾಣ್ತೈತಿ ಮಮ್ಮಿ ಗಮ್ ಕಾಣ್ತೈತಲ್ಲ ಕಾಣ್ತೈತಿ ಶ್ರಾವಣಿ ನಾನು ಶ್ರವಣಕುಮಾರ ಮೂವರು ಕುಂತು ಬಂದು ಊಟ ಮಾಡಾಕತ್ತಿ ನೋಡಿ.
ಫ್ರೆಶ್ನಾಗಿ ಎದ್ದು ಮಾಡ್ಕೊಂಡ್ಸಲ್ಲ ಈ ಪೂಜೆನೂ ಆಯಿತು, ದೇವ್ರ ಪೂಜೆನೂ ಆಯಿತು, ದೇವಸ್ಥಾನ ಆಯಿತು, ಬಜ್ಜಿನೂ ರೆಡಿ ಆಯಿತು. ಅಕ್ಕಿ ಡಬ್ಬ ಕಟ್ಟಬೇಕು ರೀ. ಡಬ್ಬಿ ಕಟ್ಟಿ ಊಟ ಮಾಡ್ತೀವಿ ರೀ. 3 ಫಸ್ಟ್ ಟೈಮ್ ನೋಡಿರಿ ಮುಂಜಾನೆ ಊಟ ಮಾಡೋದು. ಬರ್ರಿ ನಾಷ್ಟ ಮಾಡೋಣ. ಬಜ್ಜಿ ಚುರ್ಮುರಿ ಸೂಸ್ಲೋಡು ಉತ್ತರ ಕರ್ನಾಟಕ ಸ್ಪೆಷಲ್. ಶ್ರಾವಣಿ ಹೆಂಗೈತಿ? ಶ್ರಾವಣಿ ಹೆಂಗೈತಿ? ಯಾರು ಹಚ್ಚಾರ ಕಾಡಿಗೆ? ನಮ್ಮನಿ ಹಂಗೆ ಅಲ್ಲ ಹಚ್ಚೋಂದು ನಾ ರೆಡಿ ಮಾಡ್ತಿದ್ನಿಲ್ಲ. ಬರ್ರಿ ಊಟ ಮಾಡಿ ಬಟ್ಟೆ ಬಾಂಡೆ ಮಾಡಿ ಮತ್ತೆ ಹೆಚ್ಚಿಗೆ ಮಾಡಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ಇಲ್ಲೇ ಟೈಮು 11 ಗಂಟೆ ಆಗಿ ಬಂದೈತೆ. ಬಾಂಡೆ ತಿಕ್ಕಿನಿ, ಬಟ್ಟೆ ಒಯ್ಯಕತ್ತಿದ್ದ, ಬಟ್ಟೆ ಗಿರಾಕಿ ಬಂದರು. ಹಿಂಗೆ ಬಿಟ್ಕೊಟ್ಟು ಬಂದೆ. 300 ರೂಪಾಯಿ ಪತ್ಲ ತೊಗೊಂಡು ಹೋದ್ರು ನೋಡಿ ಅವರು. ಸೊ ಎಷ್ಟಾಗುತ್ತೆ ಅಷ್ಟು ವ್ಯಾಪಾರ ಆಗುತ್ತೆ ನೋಡಿರಿ. ಶ್ರಾವಣ್ ಕುಮಾರ್ನ ಸಾಲಿಗೆ ಹೋಗ್ಯಾನ್ರಿ, 10ಕ್ಕೆ ಹೋಗ್ಯಾನವ. ಬಾಂಡೆ ತಿಕ್ಕಿನಿ ಸ್ನೇಹಿತರೆ. ಇನ್ನು ಬಟ್ಟೆ ಒಗ್ಯಾಕೈತೆ. ಇನ್ನೂ ಒಂದು ನೈಟಿ ಅಷ್ಟೇ ಐತೆ ನಂದು. ಒಂದು ನೈಟಿ ಒಂದು ಲಂಗ ಐತೆ. ಇಷ್ಟು ಹೋಗೋದು ಹಾಕೀನಿ. ಸ್ವಲ್ಪ ಅದ ರೀ ಬಟ್ಟೆನು, ಒಂದಿಷ್ಟು ಹಸಿ ಇದ್ದು ಅಲ್ಲಿ ಒಣ ಹಾಕೀನಿ ರೀ. ಬರ್ರಿ ಬಟ್ಟೆ ಹೋಗೋದು ಹಾಕಿ ಮತ್ತು ರಾಟಿ ಒಲೆಯಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ನೋಡಿರಿ ಟೈಮು 3:30 ಆಗಿ ಬಂದೈತೆ. ಬ್ಲೌಸ್ ಸ್ಟಿಚ್ ಒಂದು ಮುಗಿದಿಲ್ಲ ರೀ. ಟೈಮ್ 10 ಗಂಟೆ ಅನ್ನೋಕೆ ಎಲ್ಲ ಕೆಲಸ ಮುಗಿಸೀನಿ ರೀ. ಬಟ್ಟೆ ಬಾಂಡೆ ಎಲ್ಲ ಕೆಲಸ ಮುಗಿಸ್ಕೊಂಡಿನಿ. ಇವತ್ತೇನು ಒಂದು ಪತ್ಲೆ ವ್ಯಾಪಾರ ಆತ್ರಿ, ಮತ್ತೇನು ವ್ಯಾಪಾರ ಆಗಿಲ್ಲ. ಇಷ್ಟು ಪಿಕೋ ಹಾಕ್ಬೇಕು ಇವತ್ತು, ಅರ್ಜೆಂಟ್ ಇದ್ರಿ. ಅದೊಂದು ಬ್ಲೌಸ್ ಸ್ಟಿಚ್ ಮಾಡಿ ಪಿಕೋ ಹಾಕ್ಬೇಕಂತ ಮಾಡೀನಿ. ಇವತ್ತು ಬರೀ ಜಗಳ ಕೇಳೋದಾಗೈತೆ ನೋಡಿ. 10 ಗಂಟೆಗಿಂತ 2:30 ತನಕ ಬರೀ ಜಗಳ ಕೇಳೀನಿ ರೀ. ಮತ್ತು ಬಟ್ಟೆ ಗಿರಾಕೊಂಬಂದು ತೋರಿಸಿದೆ, ಏನೂ ಇಷ್ಟ ಆಗಿಲ್ಲ. ಆ ಒಡ್ಡಿಂದ ಹೇಳಿದ್ನೆಲ್ಲ ಸ್ನೇಹಿತರೆ. ಒಟ್ಟು ತೆಗೆದು ಹಾಕೋದು ಕಾಣ್ತಿರ್ಬೇಕು ನಿಮಗಲ್ಲೇ. ಹಿಂಗೆ ನೋಡಿ, ಊರನ್ನೇ ಹೊಲಿಗೆರಿ ಹೆಂಗಿರುತ್ತೆ, ಓಣಿಂದ ಹಂಗೆ ಜಗಳ ಇದ್ದೇ ಇರುತ್ತೆ. ನಾನು ಈ ಕಡೆ 2 ಸಲ ಹಾಕಿ ತೆಗೆದಿದ್ದೇನೆ. ಮತ್ತೆ ಒಳಗೆ ಹಾಕತ್ರ ಕೈ ಬಿಟ್ಬಿಟ್ಟಿದ್ದೆ. ಈ ಗಾಡಿಯವ್ರಿಗೆ ಆಡ್ತಾರ ಆಗ್ಬಿಟ್ಟೈತೆ ಸ್ನೇಹಿತರೆ. ಬಿದ್ದು ನೆಗದೋದ್ರಲ್ಲಿ ತಮ್ಮ ಮನೆ ಮುಂದೆ ಹೊಲಸು ಬರಬಾರ್ದಂತೆ. ಇದು ನೀರು ಆ ಕಡೆ ಓಣಿಯ ನೀರೆಲ್ಲ ಬಂದು ಅಲ್ಲೇ ನಿಂದಿರ್ಬೇಕಂತವು. ಎಷ್ಟು ಎಲ್ಲರೂ ಬೇದ್ರೆ ಪಂಚಾಯತವ್ರು ಬಂದು ನ್ಯಾಯ ಮಾಡೋದ್ರು. ಆ ಮುದುಕಿ ಬುದ್ಧಿನೇ ಇಲ್ಲರಿ. ನೋಡಿರ್ಬೇಕು ಈಚೆ ಕಡೆ ಮನೆ ಮಗ್ಲ. ಏನು ಮಾಡೋಕ್ಕಾಗಲ್ಲ ನೋಡಿ. ಶ್ರಾವಣ ಒಂದು ಎಲ್ಲಿ ಹೋಗ್ಯಾನ ಹುಡ್ಕೊಂಬರ್ಬೇಕು ರೀ. ಅದು ಬರೀ ಜಗಳ ಆಗೈತೆ ನೋಡಿ. ಪಾಪ ಪುಟ್ಟ ಕರ್ಗೂರು ತಗಲಿ ಬಿದ್ದಾಡ್ರಿ ದೊಡ್ಡಮ್ಮ. ನನಗೂ ಕೂಡ ಹಿಂಗೆ ಮಾಡ್ತಿದ್ರಿ. ಹಿಂಗಾಗಿ ತಲೆ ಚಟ್ಟಂದು ಹೋಗೈತಿ ನೋಡಿ. ಶ್ರಾವಣ ಇಲ್ಲೇ ಅದಾನಂತೆ. ಬಂದೀನಿ ಬೀರಪ್ಪನ ಗುಡಿಯಾಗ. ಅದಾನೋ ಇಲ್ಲ. ಶೀನಪ್ಪ ನಮ್ಮ ಶ್ರಾವಣ ಅದಾನ? ಎಲ್ಲಿಗೇನ? ಏನು ಬಾಬಾ ಒಟ್ಟ ಮನ್ಯಾಗಿರಲ್ಲ ನೋಡಿ ಸ್ನೇಹಿತರೆ. ಒಟ್ಟ ಬಂದೇರಿ ಈ ಕಡೆ. ಯಾವಾಗ ಎಲ್ಲಿ ಹೋಗ್ಯಾನ ನೋಡಿ. ಇದು ಬೀರಪ್ಪ ಮುತ್ಯಾನ ಗುಡಿ ನೋಡಿ. ನೋಡಿರ್ಬೇಕು, ನಾನು ಚೆಕ್ ಸರಿ ವಿಡಿಯೋ ಮಾಡೀನಿ. ಸೀನಪ್ಪ ಬಂದ ನಿಮ್ಮ ಮಮ್ಮಿ ಹುಡುಕಾಡಕತ್ತ ಬಾ ಅಂತೇಳ. ಅಲ್ಲಿ ಹೊರಗೆ ಎಲ್ಲರ ಅದ ನೋಡಿ. ಇಲ್ಲ ನೋಡಿ ದೇವಸ್ಥಾನ ಹಿಂಗಿದೆ. ಒಂದು ಗೇಟ್ ಹಾಕಿರ್ತಾರೆ ಸ್ನೇಹಿತರೆ, ಕಾಣ್ತಿರ್ಬೇಕು ನಿಮ್ಗೆ. ಬೀರಪ್ಪ ಮುತ್ಯಾನ ದರ್ಶನ ಮಾಡ್ಕೊರಿ ಎಲ್ಲರೂ. ತೋರಿಸ್ರಿ ಚೆನ್ನಾಗಿ ಅಂತೀರಿ. ಡೋಳು ಎಷ್ಟದ ನೋಡಿ. ಡೋಳು ಬಾಂಡರ್ ಒಂದು ಚೀಲ ನೋಡಿ. ಬಾಂಡರ್ ಡೈಲಿ ಬಂದವ್ರು ಬಾಂಡ್ರ ಹಚ್ಕೊಂಡು ಹೋಗ್ಬೇಕು. ಬೀರಪ್ಪ ಮುತ್ಯಾಗ ಅದೇ ಅಲ್ರಿ ಹಾಲು ಮತ್ತು ಅದವು ಹುಲಿ ಅಂದ್ರೆ ಬೀರಪ್ಪ ಮುತ್ಯಾಗ. ಮಾಳಿಂಗರಾಯ ಬೀರಪ್ಪ ಮುತ್ಯಾಗ ಒಳಗೆ ಒಂದು ಗೇಟ್ ಹಾಕ್ಯಾರಿ. ಮೊದಲು ನಾವು ಹೊಸ್ದಾಗಿ ಬಂದಾಗ ಈ ಗೇಟ್ ತೆರಿತಿದ್ರಿ, ಒಳಗಿಂದ ಅಷ್ಟೇ ಹಾಕಿದ್ರು. ಈಗ ಅವು ಸಾಮಾನು ಇಟ್ಟಿರ್ತಾರಲ್ಲ, ಇದು ಗೇಟ್ ಹಾಕೊಂಡ್ಬಿಡ್ತಾರೆ ನೋಡಿರಿ ಅಷ್ಟೇ. ಬರ್ರಿ ಶ್ರಾವಣ ಎಲ್ಲಿ ಹೋಗ್ಯಾರ ಹುಡುಕ್ಯಾಡನ್ರಿ. ಇದು ಸಿದ್ರಾಯ ಮುತ್ಯ ಅಂತಾರೆ ಅದು ಗುಡಿ. ಇದ್ರ ಬೀರಪ್ಪ ಮುತ್ಯ ಸಿದ್ರಾಯ ಮುತ್ಯ ನೋಡಿ. ಸತ್ತುಳದನ್ರಿ ಬೀರಪ್ಪ ಮುತ್ಯ. ಎಲ್ಲರೂ ದರ್ಶನ ಮಾಡ್ಕೊರಿ. ಶ್ರಾವಣಿಯರ ಬರ್ತಾರೆ, ನಾ ಬರೋದಿಲ್ಲ. ಬಂದಾಗ ಅಷ್ಟೇ ದರ್ಶನ ಮಾಡ್ಕೊಂಡು ಹೋಗ್ತೀನಿ ಅಂತಿರ್ತೀರಿ. ಬೀರಪ್ಪ ಮುತ್ಯ ಸತ್ತುಳದನ್ರಿ, ನಮಗೂ ಒಳ್ಳೇದಲ್ಲ ಅಂತ ಬೇಡ್ಕೊರಿ ಅಂತಿರ್ತೀರಿ. ನಾ ಖಂಡಿತ ನಿಜ ಹೇಳ್ಬೇಕು, ಎದ್ದುಗಣಿ ಕೈ ಮುಗಿದಾಗ ಒಳ್ಳೆಯವ್ರಿಗೆ ಒಳ್ಳೇದ ಮಾಡಪ್ಪ ತಂದೆ ಅಂತ ಇದನ್ನೇ ಬೇಡ್ಕೊತೀನಿ. ಒಳ್ಳೆಯವ್ರಿಗೆ ಒಳ್ಳೇದು ಆಗೇ ಆಗತ್ತೆ ರೀ. ಆ ಒಳ್ಳೆತನ ಇತ್ತಂದ್ರೆ ದೇವ್ರು ನಮ್ಮಿಂದ ಇದ್ದೇ ಇರ್ತಾನೆ. ನ್ಯಾಯ ಇರ್ಬೇಕಲ್ಲಿ ಇದ್ದೇ ಇರ್ತಾನೆ ಅವ ಮುತ್ಯ ನೋಡಿ. ಇವೆಲ್ಲ ಪ್ರಶಸ್ತಿ ತೊಗೊಂಡಿದ್ದು ರೀ ಅವಾಗೆಲ್ಲ. ಪ್ರಥಮ ಬಹುಮಾನ ತನಿ ಹೆಡ್ಡು ಟಗರಿನ ಕಾಳ ಹಿಂಗಿರ್ತಾವಲ್ರಿ ನೋಡಿರಿ. ಅದು ನಾ ಕಟ್ಟಿಗೆ ಇಟ್ಟು ಬಟ್ಟೆ ಒಣಾಕಿ ನೋಡಿ. ನಮ್ಮ ಮನೆ ಆಚೆ ಕಡೆ ಎಷ್ಟೈತೆ ನೋಡಿ. ಮನೆ ಹಿಂಗೈತೆ ನೋಡಿರಿ. ಬರ್ರಿ ನೀಟಾಗ ಮಾಡಿರಿ ಅಕ್ಕ ಬೀರಪ್ಪನ ಗುಡಿದಂತೇಳಿ. ಮೊದಲು ಇದೆಲ್ಲ ಇದ್ದಿದ್ದಿಲ್ಲ ರೀ, ಅಷ್ಟೇ ಗುಡಿ ಇತ್ತು. ಇದೆಲ್ಲ ಸ್ಲ್ಯಾಬ್ ಹಾಕಿದ್ದಿಲ್ಲ, ಈಗ ಹಾಕ್ಯಾರ ನೋಡಿರಿ.
ಏ ಬಂದ ಹೇಳ ಹೋಗುನ್ ಬರ್ರಿ. ಇಲ್ಲಿ ಮುಂದೆ ಬಂದ್ರೆ ಒಂದು ಲಕ್ಷ್ಮೀ ಗುಡಿ ಐತ್ರಿ. ಇದು ಬೀರಪ್ಪನ ಗುಡಿ, ಇದು ಲಕ್ಷ್ಮೀ ಗುಡಿ. ಟೈಮ್ 4 ಗಂಟೆ ಆಯ್ತು ನೋಡಿ. 1 ತಾಸು ಹುಡುಕ್ಯಾಡ್ದಾಗ ಐತೆ ನೋಡಿ ಎಲ್ಲಿ ಹೋದ ಅಂತೇಳಿ. ನಾಲ್ ಬಡ್ಡಿಗೆ ತೊಗೊಂಡ ಪತ್ತೆಲ್ಲ ಓಡಿ ಬಂದು ಎಲ್ಲಿ ಸೇರ್ಕೊಂಡ ನೋಡ್ರಿ. ಈಗ ಎಷ್ಟು ರೂಪಾಯಿ ಕಾಲ್ ಮಾಡ್ಕೊಂಡೋಗಿ ಇಲ್ಲ ಬೇಕು ಬಂದವ್ರಿ ಮೇಡಮ್ 1 ರೂಪಾಯಿ ಹೋದ ನಿಲ್ಲಿ ಬಿಡು ಅಂತೇಳಿ. 1 ರೂಪಾಯಿನ ಹೇಳೋದ್ರಿ ಹಂಗೆ ಹೇಳಾರ ಆತು. ಇವತ್ತು 1 ರೂಪಾಯಿ ಅಲ್ಲಿ ಇಟ್ಟು ನೋಡಿದ್ದು ನಾನು 3 ರೂಪಾಯಿ ಇಟ್ಟಿದ್ದೆ ಫ್ರಿಜ್ಜಿ ಮೇಲೆ. 1 ರೂಪಾಯಿಗೆ ಎಸ್ಕೇಪ್ ಮಾಡೋಣ. ಯಾರಿಗೆ ಹೇಳೋದಿದ್ದಪ್ಪ? ಏಯ್ ಇದ್ರು ಹೋಗತಿ ಏನು ರೋಬಿಯಾ ಒತ್ತೊಂಬಾಯಿ ಕಡೆ ಏನು ಮಾಡ್ತೀವಿ ನೋಡಿ ಸ್ನೇಹಿತರೆ. ಈ ಬಡ್ಗಿ ತೊಗೊಳೋಣ, ಬಡ್ಗಿ ಹೊಡಿತಾನದು ಹೆಂಗೆ ಗೊತ್ತು. ಬಂದು ಅನ್ನಕ್ಕಿಂತ ಮುಂದೆ ಓಡ್ ಬಂದು ಅಟ್ಟ ಇರೋಣ. ರೊಕ್ಕ ಎಷ್ಟು ರೂಪಾಯಿ ಕಾಲ್ ಮಾಡ್ಕೊಂಡೋಗಿ? 1 ರೂಪಾಯಿ ಕಾಲ್ ಮಾಡ್ಕೊಂಡೋಗ್ಯಾನ್ರಿ. ಮತ್ತು ಅಲ್ಲಿ ಸುಡುಗಾಡ್ಯಾಗ ಆಡಾಕತ್ತಾರ ಸ್ನೇಹಿತರೆ. ಅಲ್ಲಿ ಮಣ್ಣು ಕೊಡ್ತಾರೆ ಸತ್ತೋರ್ನ, ಅಲ್ಲಿ ಆಡಾಕತ್ತಾರನ ಬಿಸಿಲು ಹೊತ್ನ್ಯಾಗ. ನಮ್ಮ ಟೈಮ್ ಸುಮಾರ್ದಾಗ ಅಲ್ಲಿ ಆಡೋದು ಯಾಕಪ್ಪ ನೀನು? ಅಲ್ಲಿ ಯಾಕೆ ಹೋಗಿದ್ದಿ? ನನಗೆ ಹೇಳೋಬೇಕು ಅಲ್ಲ. ನಾ ಇಡೀ ಬೀರಪ್ಪನ ಗುಡಿ, ಅಲ್ಲಿ ಆಚೆ ಕಡೆ ಚಿನ್ನಿಯರ್ ಮನೆ, ಅಲ್ಲಿ ಅಗಸ್ಯಾಗ ಭಾಗ್ಯ ಅಂಟರ ಅಂಗಡಿ ಎಲ್ಲ ಸಾಲಿ ಪಾಲಿ ಹುಡುಕ್ಯಾಡಿ ಬಂದ್ಯಪ್ಪ. ಈ ಸುಡುಗಾಡ್ಯಾಗಿರ್ತಾನ ಗೊತ್ತಿರ್ತೈತೆ ನನಗೆ. ಹಾಂ ಮುಂದಕತ್ತ ಬಾ ಅವ್ನ ಆಕಾರ ನೋಡ್ರಿ ಮಣ್ಣು ಆಟ ಆಡಿ ಅಲ್ಲಿ ಸುಡುಗಾಡ ಮಣ್ಣು ಹಾಕ್ಯಾರ. ಅಲ್ಲಿ ಆಟ ಆಡಕ್ಕೆ ಹೋಗ್ಬಿಟ್ಟಾನ. ನೀ ಮೋತಿ ಆ ಕಡೆ ಆ ಸೈಡ್ ಹೋತಿ ರೊಕ್ಕ ಕಾಲ್ ಮಾಡ್ತೀನಿ ಮೇ ಇನ್ನೇ ಮೋತಿ ರೊಕ್ಕ ಗುಳಿಗೆ ಜಡ್ ಬಂತೇನ ಗುಳಿಗೆ ತೊಗೊಳಕ? ಆ ಬಾಯಾಗ ಏನು ತಿನ್ನೋದು ಹೊಟ್ಟೆ ಸಿತ್ತೇನ? ಮತ್ತು ಅದನ್ಯಾಕೆ ತಿಂತಿ? ಇನ್ನೇನು ನನಗೆ ಹೇಳೋ ಹೊರಗೆ ಹೋತಿ? ನಾ ಹುಡುಕ್ಯಾಡಿ ಬಂದೆ. ಈಗ ಹೊಡಿ ತಡ ಆಗುತ್ತೆ ನಿನಗೆ. ಹಾಕಿ ಹೇರ್ತಿದ್ನಿಲ್ಲ. ಬರೀ ಬಡಿಗೆ ತೊಗೊಳೋಣ ಹೆಂಗೆ ಗೊತ್ತಾಯ್ತು ನಿನಗೆ? ನಮ್ಮ ಅವ್ವ ಬಂದು ಬಡಿಗೆ ತೊಗೊಂಡು ಹೊಡಿತಾ ಅನ್ನೋದು ಹೆಂಗೆ ಗೊತ್ತಾಯ್ತು? ಅಲ್ಲಿ ಆಡಬೇಕು, ಇಲ್ಲಿ ಹೋಗ್ಬೇಕು, ರೊಕ್ಕ ಕಾಲ್ ಮಾಡ್ಬೇಕು ಗೊತ್ತಾಗಲ್ಲ. 1 ತಾಸು ಹುಡುಕ್ಯಾಡಿ ಬರಬ್ಬರಿ 1 ತಾಸು 3 ಕಾಲು ಕೈ ಬಿಟ್ಟಿನಿ ರಾಟಿ. 4 ಆತಪ್ಪ ನೀನು ಹುಡುಕ್ಯಾಡ್ದಾಗೈತಿ. ಈಗ ಅಕ್ಕಿ ಶ್ರಾವಣಿ ಬರ್ತಾ, ಅಡುಗೆ ಮಾಡ್ಬೇಕು, ಮನ್ಯಾಗ ಬಟ್ಟೆ ಹೊಲಿಬೇಕು. ನಿನ್ನ ಹುಡುಕ್ಯಾಡ್ಕೊತ ಕುಂತ್ರು ಉಣ್ಣಾಕ ಬರ್ತಾ ಹೋತಿ ಬತ್ತಾಳಕ್ಕೆ ಮಾರಿ ತಕೋ. ನಿಮ್ಮ ಮೊಟ್ಟೆ ಆ ಕಡೆ ಹೋಗಬೇಡ ಬರ್ರಿ. ನಿಮ್ಮ ರೊಕ್ಕ ಮುಟ್ಸ್ರವಣ ನಾನು ಹೇಳ್ತೀನಿ. ಇದಿಷ್ಟು ಬ್ಲೌಸ್ ಮುಗಿಸ್ತೀನಿ ರೀ. ಬೇಳೆ ಕುದಿಯಾಕಿಡ್ತೀನಿ. ಬೇಳೆ ಕುದಿಯಾಕಿಟ್ಟು ಬ್ಲೌಸ್ ಮುಗಿಸಿ ಮತ್ತು ಸಾಂಬಾರು ಮಾಡೋ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ. ಇಲ್ಲಿ ಬ್ಲೌಸ್ ಸ್ಟಿಚ್ ಮುಗಿಯಾಕೆ ಬಂದೈತಿ. ಇನ್ನೂ ಸ್ವಲ್ಪ ಐತ್ರಿ ಮುಗಿಸ್ಬೇಕು. ಅಷ್ಟು ಪಿಕೋ ಹಾಕೋ ಬಂದವ್ರಿ. ಇದಿಷ್ಟು ಕಸ ಗುಡಿಸ್ಬೇಕು. ಮತ್ತು 2 ನೈಟಿ ತೊಗೊಂಡು ಹೋದ್ರು. ಟೈಮ್ ಶ್ರಾವಣಿ ಸಾಲಿ ಬರೋಂಗೆ ಹೊತ್ತಾಗೈತ್ರಿ. ಅದಕ್ಕೆ ವಿಡಿಯೋ ಚೆಂದ ಬಂದು ನೋಡಿ. ಆಕೆ ಇವತ್ತು ಸಪ್ರೇಟ್ ಐತ್ರಿ. ಅದಕ್ಕೆ 5:30 ಆಗೈತ್ರಿ. ಅವ್ನು ಕಾಣ್ತಾರನ ಬಾ ಬಂದ್ಯಾ? ಅವ ಕರ್ಯಾಕೆ ಹೋಗಿದ್ದ ಅಕ್ಕನ? ಬಾ ಏನು ಹಂಗೆ ಕಿಂಬ್ರಿಕೆ ಕೇಳ್ಕೊಂಡಿಲ್ಲ ಪಾಪ ನೋಡ್ರಿ. ಎಷ್ಟು ದಿನ ಆಗ್ತದೆ ಹಿಂಗೆ ಹಂಗೆ ಹೊಡ್ಕೊಂಬರ್ತಿ? ಶಾಲೆಗೆ ಹೋದಾಗನು ಟೀಚರ್ ಬೇದ್ರಿ ಏನು? ಹಾಂ ಹಿಂಗೆ ಕುಡ್ಕೊಂಡಿ ಅಂತ ಇವತ್ತು ಲಾಸ್ಟ್ ಹಿಂಗೆ ಹುಡ್ಕೊಂಡು ಹೋಗೋದು. ಗೆಸ್ಟ್ ಮಾಡು. ಯಾರು ತಂದಾರ? ಅಷ್ಟೇ ಸೌಂಡ್ ಅಯ್ಯವ್ವ. ತಂದಿಲ್ಲ. ನಾ ತಂದಿಲ್ಲ ಅಂದೆ. ಯಾರು ಕಳ್ಸ್ಯಾರ? ನೀನು ಗೊತ್ತು ನಾ ಆರ್ಡ್ರ್ ಮಾಡಿದ್ದು ನೋಡಿ. ಯಾವಾಗ ಎಂದ? ಬಾ ಬಿಚ್ಚಿಟ್ಟು ಬಾ ನೋಡು ಬಾ. ಕೈ ನುಸಲ್ಲ ನಾವೇ ಕೊಡಿಸು ಅಂತ ಕೇಳಲ್ಲ ಇಟ್ಟಿದ್ರು ನೀನು. ಹಾಂ ಯಾಕ? ಪಾಪ ಅವ್ರು ವಿಡಿಯೋ ನೋಡಿಲ್ಲ ಅಂತ ಪಾಪ ನೋಡ್ರಿವ ತೊಗೊಂಡು ಹೋಗೋದು. ಇಲ್ಲ ಉಂಡಿದ್ದು ಬುತ್ತಿ ಮುಸ್ರಿಗಿಡೋದು. ಈಗ ಅಂಗಳ ಕಸ ಹುಡುಗ್ಯಾರ ಚಿನ್ನಕ್ಕ ಇಲ್ಲವಾ? ಕೆಲಸ ಮಾಡ್ತೈತಿ ನಿಮ್ಮ ಮಗ.
ಸ್ನೇಹಿತರೆ, ಇದು ಬ್ಲೌಸ್ ಸ್ಟಿಚಿಂಗ್ ಮುಗೀತು. ಒಬ್ಬರು ಬ್ಲೌಸ್ ಸ್ಟಿಚ್ ಮಾಡೋಕೆ ಎಷ್ಟು ತೊಗೋತೀರಿ ಅಕ್ಕ ಅಮೌಂಟು ಅಂತ ಕೇಳಿದ್ರಿ. ಇದು ಬಂದು ಗೋಟ್ ಕಟ್ಟೀನಿ, ಅದೇ ಲೇಸ್ ಹಚ್ಚೀನಿ, 150 ರೂಪಾಯಿ ನೋಡಿ. ಅಸ್ತ್ರ ಹಾಕೀನಿ 150. ಒಂದು ಸಾದಾ ಜಂಪರ್ 60. ಸಾದಾ ಜಂಪರ್ ರೇಟ್ ಜಾಸ್ತಿ ಮಾಡ್ಬೇಕ್ರಿ. ಈಗ 200 ರೂಪಾಯಿ ಜೋಡಿ ಮಾಡಬೇಕು, ಇನ್ನೂ ಮಾಡಿಲ್ಲ. ಅದೊಂದು ಬ್ಲೌಸ್ ಸ್ಟಿಚ್ ಮಾಡಕ್ಕೆ ಕೊಟ್ರ ಹಿಂಗಾದ್ರೆ ಅತಿ ಇಲ್ಲ ಐತ್ರಿ. ಇನ್ನೂ ಎಂಡದಿಂದಾಗ ಊರಿಗೆ ಹೋಗ್ತಾಳ್ರಿ ಡಿಲೆವರಿಗೆ, ಹೊಲಕ್ಕೆ ಕೊಡ್ಬೇಕ್ರಿ. ತವ್ರ ಮನೆಗೆ ಹೋಗ್ತಾಳ, ಇದು ಗಂಡು ಮನೆ. ಈಗ ಶ್ರಾವಣ ಉಟ್ಟು ನೈಟಿ ಹತ್ತಿಟ್ಟು ಕಸ ಹುಡ್ತಾನೆ. ಹುಡುತ್ತಿಲ್ಲಪ್ಪ, ಕೆಲಸ ಮಾಡ್ತೀನಿ ಮೇಡಲ್ಲ. ಇದು ಪುಟ್ಟಾಕಾರ ಮಮ್ಮಿ ಇದ್ರಿ. ಪುಟ್ಟಾಕೋದು ಮಸ್ತಾಗಿ ಸ್ನೇಹಿತರೆ ಜಂಪರ್ ಉಟ್ಕೊಂಡಿದ್ಲು. ಆಕೆ ಸೀರೆ ಜಂಪರ್ ಹೊಲ್ದಿದ್ದು ಸೀರೆ ಅದು ಉಟ್ಕೊಂಡ್ರೆ ನಿಮಗೂ ಶೇರ್ ಮಾಡ್ತೀನಿ. ಜಂಪರ್ನು ಓದಾಳೆ ಮಾಡ್ರಿ ಗೊತ್ತಿಲ್ಲ, ಸೀರೆನೂ ಓದಾ ಮೈಯಾಗ ಸ್ವಲ್ಪ ಪೂಜೆಗೆ ತಿಡೋದೇನು ಇರಲಿಲ್ಲ ರೀ, ಹಂಗೆ ಓದಾವಡ್ರಿ. ಇದು ಅವ್ರ ಮಮ್ಮಿ ಇದ್ರಿ. ದೀಪಾವಳಿ ಹಬ್ಬದ ತೊಗೊಂಡ್ರಿ ನಮ್ಮ ಕಡೆ ನೋಡ್ರಿ. ಶ್ರಾವಣಿ ಓಪನ್ ಮಾಡಿ ಬರಕ್ಕೆ ತೆಗ್ದಿಲ್ರಿ ಅಕ್ಕಿನ ಓಪನ್ ಮಾಡ್ಕ. ನಾನೇ ನೋಡಿದ್ರಿ ಅಕ್ಕಿ ಬಂದು ಮಸ್ತ್ ಐತಿ. ಮಿಸ್ಸಿಗೆ ಐತಿ ಅನಿಸ್ತೇನ್ರಿ. ಈಗ ಮಸ್ತ್ ಐತಿ, ಖುಷಿ ಆಯ್ತು. ಭಾಳ ಖುಷಿ ಐತಿ. ಕೊಡೋದಕ್ಕೆ ಸ್ಟ್ಯಾಂಡ್ ತೆಗೆದೇ ಬರಾಕ. ವಾವ್, ನಾನು ಓಪನ್ ಮಾಡಿ ಬಂದಿದ್ದು ಓಪನ್ ಮಾಡ್ಬೇಕಂತ. ಕಲರು ಮಸ್ತ್ ಐತಿ, ಕ್ವಾಲಿಟಿನೂ ಚಲೋ ಐತಲ್ಲ. ಶ್ರಾವಣಿ ಒಪ್ಪಂತದ ಮಾಡ್ಯಾರ ನೋಡಿ, ದೊಡ್ಡದೈತೆ ಸ್ನೇಹಿತರೆ. ಕ್ವಾಲಿಟಿನೂ ಬಂದೋಬಸ್ತ್ ಐತೆ ನೋಡಿ. ಸರಿ ಅಮ್ಮ. ಹಾಂ ಏ ಅಪ್ಪ ಸುಮ್ಮನೆ ಆರಾಮ್ರಿ ಹೆಂಗೆ ಬ್ಯಾಗ್ ಎಷ್ಟು ಸ್ಲಿಪ್ ಅದಮ್ಮ? ಇದು ಕಂಪಲ್ಸರಿ ಮಾಡ್ತೀನಿ. 1 2 3 4 ಇಲ್ಲೊಂದೈತೆ 3 ಜಿಪ್ಸ್. ಇದು ಬಾಟ್ಲಿ ಇಟ್ಕೊಂಡು ನೋಡಿ. ಕ್ವಾಲಿಟಿ ಮಸ್ತ್ ಐತ್ರಿ. ಆದ್ರೆ ಒಲಿ ಕಿತ್ತಲ್ಲ, ಒಲಿ ಮನ್ಗನ್ ಹೊಲಿಗೆ ಹಾಕ್ಯಾರ. ಬಂದೋಬಸ್ತ್ ಹಾಕೊಂಡು ಕೊಡ್ತಾನ ತಡಿಬೇ. ಸರಿ ಭಾಳ ಅಷ್ಟು ಬಟ್ಟೆ ತುಂಬ ಅಷ್ಟು ಇದು ತುಂಬ ಕೊಡ ಅಕ್ಕಾಗ. ಶ್ರಾವಣ ಮ್ಯಾಗಿಂದೆಲ್ಲ ಕಸ ಹುಡ್ಕೊಂಬಂದನ್ರಿ. ಈಗ ಅಟ್ಟ ಹುಡ್ಕೊಂಬಂದು ಯಾವ ಪಾಠ ಇದು ಹುಡ್ದಾಕತ್ತ ನೋಡ್ರಿ. ಹಚ್ಬೇಕ್ರಿ ಮಕ್ಳಿಗೆ ಸ್ವಲ್ಪ ಕೆಲಸ ಹಚ್ಚಬೇಕು. ಯಾಕೆ ಹುಡುತ್ತಿ ಕಸ? ಯಾಕೆ ಹುಡ್ಬೇಕಪ್ಪಾಜಿ? ನೋಡ್ರಿ ನಾನು ಸಾರು ಮಾಡ್ತೀನಿ. ಬರ್ರಿ ಟೈಮು 6 ಗಂಟೆ ಮ್ಯಾಗೆ ಐತೆ. ಒಂದೇ ಬ್ಲೌಸ್ ಸ್ಟಿಚ್ ಮುಗಿತ್ರಿ. ಇಷ್ಟು ಪಿಕೋ ಹಾಕಬೇಕು. ಸಾಂಬಾರು ಮಾಡ್ತೀನಿ, ಅನ್ನ ಸಾಂಬಾರು ಮಾಡಿ ಪಿಕೋ ಹಾಕ್ತೀನಿ ರೀ. ಒಟ್ಟದ ಹೆಂಗಾದ್ರು ಇವಾಗ ಸುಮ್ಮನೆ ಎಷ್ಟು ಬೇಕು ಅಷ್ಟು ಕಸ ಹೊಡಿ. ದೇವ್ರ ಮಂದಿ ಪಾಚಪ್ಪಿ ದೇವ್ರಿಗೆ ಹೋಯ್ ಬಾ. ಇಷ್ಟು ಬಾಂಡೆ ಅದ ನೋಡ್ರಿ. ಬಂದು ಟಿಫಿನ ಹಂಗೆ ಶ್ರಾವಣಿ ಇಷ್ಟು ಬಾಂಡೆ ಮ್ಯಾಗ ಡಬ್ಬ ಹಾಕಬೇಕು. ಸಾರು ಮಾಡಬೇಕು. ಹಣ್ಣು ಕಟ್ ಮಾಡಿಕೊಡ್ತೀನಿ ಬರ್ರಿ. ಹಣ್ಣು ಕಟ್ ಮಾಡಿ ಮತ್ತೆ ಹೊಡ್ಯಾಕಟ್ಟಿ ನೋಡ್ರಿ. ಇಲ್ಲೇ ಪೇರು ಹಣ್ಣು ಕಟ್ ಮಾಡಿದೆ. 1 kgಗೆ 6 ಹಣ್ಣು ಇರಿ ನೋಡಿ. 1 ಹಣ್ಣು ಅಕ್ಕ ಮಗ್ಳು ಸೈಡಿಗೆ ಇಟ್ಟಿದ್ದ ಶ್ರಾವಣ ನೋಡೇ ಇಲ್ಲ. ಒಳಗೆ ಅಡುಗೆ ಮನೆ ತಂದು 6 ಹಣ್ಣು ಏರ್ಯಾವ್ರಿ. 1 ಹಣ್ಣು ಕಟ್ ಮಾಡೀನಿ. ಶ್ರಾವಣಿಗೆ ಕೊಡ್ತೀನಿ ರೀ. 1 ಖಾರ ಉಪ್ಪು ಉದ್ರಿಸಿ ನೋಡಿ. ಹೊತ್ತೆ ಮುನ್ನೈತೆ ನೋಡಿ. ಶ್ರಾವಣಿ ಬಂದು ಒಂದಿಷ್ಟು ಇದು ಮಾಡ್ರಾಗನ ತಿಂದು ಓದ್ಕೋತ ಕುಂದು ಪೇಪರ್ ಇವತ್ತು ಚಲೋ ಐತೆ ಬ್ಯಾಗ್ ಮಸ್ತ್. ಬರ್ರಿ ಇಲ್ಲೇ ಬಟ್ಟೆ ಗಿರಿಯಕ್ಕೆ ಬಂದು ಮತ್ತೊಂದು ಸೀರೆ ತೊಗೊಂಡ್ರು. ಪುಟ್ಟಕಾರ ಮಮ್ಮಿ ಒಯ್ದ್ರು ಬಟ್ಟೆ ಗಿರಿಯಕ್ಕೆ ಅನ್ನಕ್ಕೆ ಯಾರಿ. ಇವು ಸ್ಟೋನಿನ ಮಸ್ತ್ ಅದಾವ ನೋಡ್ರಿ ಸ್ನೇಹಿತರೆ. ಇವು ಸಕ್ಕತ್ತದವು. ಇವು ಕೂಡ ಬೇಕಾರೆ ಎಲ್ಲರೂ ಅಂತ ಕೇಳಾಕತ್ರಿ ಖಾಲಿ ಆಗ್ಯಾವು. ಇವು ಸ್ಟೋನಿನ ಅದಾವ. ಇವು 4 ಅದಾವ ನೋಡಿ. ಒಂದು ಆನ್ಲೈನ್ ಹೋಗೈತ್ರಿ. ಅದು ಒಂದು ಪುಟ್ಟಕಾರ ಮಮ್ಮಿ ತೊಗೊಂಡು ಬಿಚ್ಚಿನ ಮಾತ್ರ ಮಸ್ತ್ ಅನ್ಸಾಕತ್ತಾವ್ರಿ. ಇಲ್ಲಿ ಪೋಸ್ಟ್ರು ಐತೆ ನೋಡ್ರಿ. ಇಲ್ಲೇ ಹಿಂಗಾರಿ ಇಲ್ಲಿ ಚಂದ ಐತ್ರಿ ಸೀರೆ. ಸಕ್ಕತ್ತೈತಿ, ಶೈನಿಂಗ್ ಐತ್ರಿ ಸೀರೆ ನೋಡ್ರಿ. ಬ್ಲೌಸ್ ಈ ಥರ ಐತೆ ನೋಡ್ರಿ, ಮಸ್ತ್ ಅದಾವು. ಇಷ್ಟು ಪಿಕೋ ಹಾಕ್ಬೇಕ್ರಿ. ಹಾಕೇ ಮುಕ್ಕೋಬೇಕ್ರಿ.
ಇಲ್ಲೆಲ್ಲ ವಾಪಸ್ ಸೀರೆಗಳು ಇವೆಲ್ಲ ಪತ್ತದ ಮತ್ತು ರುಸು ಖಾಲಿ ಆದವು ರೀ ಮಂತಂದ್ರಾಗ ಅರ್ಧ ಮಾಲ್ ಖಾಲಿ ಆಯ್ತು ನೋಡಿ. ಅದನ್ನು ಗಂಟು ಕುಡಿಲ್ರಿ, ಉದ್ರಿ ಆಗುತ್ತೆ. ಉದ್ರಿ ಪದ್ರಿ ಕೊಡ್ತೀವಲ್ಲ ತೊಗೋತಷ್ಟೇ ಅಂತಾರೆ. ಮತ್ತು ರೀ ಒಬ್ಬರು ನಾನು ನಿನ್ನೆ ಹೊತ್ತು ಮನೆ ಒಳ್ಳೆ ಎಣ್ಣೆ ಮತ್ತು ಉಪ್ಪು ಅದು ಕೊಡಬಾರ್ದಂತ ಕಮೆಂಟ್ ಇದು ವಿಡಿಯೋದಾಗ ಹೇಳಿದ್ದೆ. ಕಮೆಂಟ್ ಮಾಡಿರಿ, ಥ್ಯಾಂಕ್ ಯು ಸೋ ಮಚ್. ಫುಲ್ ರೀ ನೋಡಿ ಕಮೆಂಟ್ ಮಾಡಿದಕ್ಕೆ. ಅಜ್ವಾನ, ಮೊಸರು, ಹಾಲು, ಉಪ್ಪು ಕೊಡಲ್ರಿ ನಮ್ಮ ಕಡೆ ಅಂತ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿರಿ. ಒಬ್ಬರು ಸಿಸ್ಟರ್ ಒಳ್ಳೆ ಎಣ್ಣೆ, ಉಪ್ಪು ಮತ್ತು ಇನ್ನೊಂದೇನೋ ಕಮೆಂಟ್ ಮಾಡಿರಿ. ಇಬ್ಬರು ಸಿಸ್ಟರ್ ಮಾತ್ರ ಕಮೆಂಟ್ ಮಾಡಿಲ್ಲ. ಅದು ಖುಷಿ ಆಯ್ತು ರೀ. ಯಾಕಂದ್ರೆ ನಾ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿರಲ್ಲ, ಭಾಳ ಖುಷಿ ಆಯಿತು. ಇದೇ ಥರ ನೀವು ನಾವು ಕೇಳಿ ಏನೋ ಗೊತ್ತಿಲ್ಲ ಕೇಳಕ್ಕೆ ನೀವು ಉತ್ತರ ಕೊಡ್ರಿ, ನಾನು ಖುಷಿ ಆಗುತ್ತೆ. ಯಾಕಂದ್ರೆ ನಮಗೆ ಗೊತ್ತಿಲ್ಲ ಕೇಳ್ತಲ್ಲ. ಶ್ರಾವಣ ದೇವ್ರಿಗೆ ಹೋಗಿ ಬಂದ ನಮ್ಮ ಹೋಗಿ ಬಂದ ಮುಕ್ಕೊಂಬಿಟ್ಟ ನೋಡಿ. ನಾ 7:30 ಆಗೈತೆ ರೀ. ಚಂದ ಹರ್ಯಾಡ್ತಾವು. ಎಲ್ಲಿ ಹರ್ಡ್ತಿತ್ತು ರೀ, ನಾನು ಎದುರು ತೆಗಿಬೇಕಾಗೈತಿ ರೀ ತಕ್ಕ ಕಡೆ. ನಾ 7:30 5 ನಿಮಿಷ ಕಮ್ಮಿ ಐತೆ ಮಲ್ಕೊಂಡ ನೋಡಿ. ಇಲ್ಲಿ ನೈಟಿ ಹಿಡ್ಯಾಕೆ ಕೊಟ್ಟೋದ್ರು ಮುಕ್ಕೊಂಬಿಟ್ಟೈತೆ ನೋಡಿ. ಅವನ್ನೇ ತೆಲ್ಗೊಂಬಿಟ್ಟು ಶ್ರಾವಣ ಹೇಳಪ್ಪ. ಇಲ್ಲಿ ಅನ್ನ ಸಾರು ದೇಕತ್ತೈತೆ ರೀ. ಮಕ್ಕಳು ಜಲ್ದಿ ಉಣಿಸಿ ಮಲಗಿಸ್ಬೇಕಂತ ನಾನು ಜಲ್ದಿ ಅಡುಗೆ ಮಾಡ್ತೀನಿ ರೀ. ಆದರೂ ಜಲ್ದಿ ಮುಕ್ಕೊಂಬಿಡ್ತಾರೆ ಮಕ್ಕಳು. ಇಲ್ಲಿ ನೋಡಿ ಬೇಳೆ ಸಾಂಬಾರು ಮಸ್ತ್ ಕುದಿಯಾಕತ್ತೈತಿ. ಅನ್ಕಿಟ್ಟೀನಿ. ರೊಟ್ಟದ ಮಾತ್ರ ಅದ ಸ್ನೇಹಿತರೆ, ರೊಟ್ಟಿ ಮಾಡೋಕೆ ಹೋಗಲ್ಲ. ಸುಮ್ಮನೆ ಮಾಡೋದು ಕೆಡ್ಸೋದು ಚಲೋ ಅಲ್ಲ. ಮಜ್ಜಿಗೆ ಸಮಯ ಅಂತ ಕುಡ್ದಿಲ್ಲ ನೋಡ್ರಿ ಇವತ್ತು ನಾನು. ಏನಮ್ಮ ಕೊಡ್ತೀನಿ ತಡಿ, ಭೂತ ಮ್ಯಾಗ ಉಸು ಯಾವ ನಾ ಕೊಡ್ತೀನಿ. ಸರಿ ಬಿದ್ದಿ ನೀನು ಬರ್ರಿ. ಶ್ರಾವಣ ಎಬ್ಬಿಸಿ ಒಂದು ರೊಟ್ಟಿ ಅನ್ನ ಉಣಿಸಿ ಮನೆಗಿಸ್ತೀನಿ ರೀ. ಹಸಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿರಿ. ಟೈಮ್ 9:04 ಆಗೈತೆ. ಶ್ರಾವಕುಮಾರ್ ಮಲ್ಕೊಂಡಾರ. ಊಟ ಮಾಡಿ ನಂದು ನಾವು ಊಟಿಲ್ಲ. ನಾನು ಸೈಡ್ ಈ ಕಡೆ ನೋಡಿ ತೆಲ್ಗೊಂಬಿಟ್ಟಿದ್ದೆ. ಈ ಸೈಡ್ ಮುಕ್ಕೋತೀನಿ, ಅವ್ರು ಆ ಸೈಡ್. ಆ ಕಡೆ ಕುರ್ಚಿ ಇಟ್ಟಿರ್ತೀನಿ. ಯಾಕಂದ್ರೆ ಕುರ್ಚಿ ದಾಟಿ ಹೋಗೋಕ್ಕಲ್ರಿ. ಈ ಕಡೆ ಮತ್ತು ಈ ಕಡೆ ಭಾಳ ಸನ್ನೆ ಆಗುತ್ತೆ, ಬಿದ್ರಂದ್ರೆ ಏನಾಗುತ್ತೆ ಅಂತ ಈ ಸೈಡ್ ಇಟ್ಟಿರ್ತೀನಿ. ಬರ್ರಿ ಇಷ್ಟು ಕಟ್ ಮಾಡೀನಿ ರೀ. ಕುಂತ್ಕೊಂಡು ಬೆನ್ನರ ಹೊಡ್ಯಾಂಗೆ ತುದಿ ಕಟ್ ಮಾಡ್ಬೇಕಲ್ರಿ. ಪಿಕೋ ಹಾಕಿದ್ರೂ ಕಟ್ ಮಾಡೀನಿ. ಇಷ್ಟು ಕುಂಚು ಬಂದಾವು. ಕದ ಹಾಕಿ ನೋಡಿ. ಇವತ್ತು ನಾನೇ ಇವತ್ತು ಒಂದೇ ಬ್ಲೌಸ್ ಸ್ಟಿಚ್ ಮಾಡೋ ಮುಗೀತು ನೋಡಿರಿ. ಇವತ್ತು ಏನೇನೋ ಅನ್ಕೊಂಡಿದ್ದೆ ಆಗಿಲ್ಲ. ಆದ್ರೆ ಇಷ್ಟು ಪಿಕೋ ಹಾಕಿದ್ನಿ ಅಂದ್ರೆ ಇವತ್ತಿನ ಕೆಲಸ ಕರೆಕ್ಟ್ ಆಗುತ್ತೆ. ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಎಲ್ಲ ಕೆಲಸ ನಿಭಾಯಿಸ್ತೀರಿ ಅಕ್ಕ, ಹೆಂಗೆ ಅದು ಏನು ಟಿಪ್ಸ್ ಇದ್ರೆ ಹೇಳಿ ಅಂತ ಕಮೆಂಟ್ ಹಾಕಿದ್ರಿ. ಏನು ಟಿಪ್ಸ್ ಇಲ್ಲ ನೋಡಿ, ಏನಿಲ್ಲ ಮಾಡ್ಬೇಕ್ರಿ. ಮಾಡಿ ಈ ನೋಡಿ ಸೊಂಟ ಹೊಡ್ಯಾಕತ್ತೈತಿ, ನಿದ್ದೆ ಬಂದೈತಿ, ಫುಲ್ ಸುಸ್ತಾಗೈತೆ. ಆದ್ರೆ ಏನು ಕೆಲಸ ಮಾಡಿದ್ರೆ ಸುಸ್ತಾಗೈತೆ ನೋಡಿ. ಇಷ್ಟು ಕಟ್ ಮಾಡಿ ಊಟ ಮಾಡ್ತೀನಿ ರೀ. ಊಟ ಮಾಡಿ ಪಿಕೋ ಮಿಷನ್ ಜೇಂಟ್ ಮಾಡಿ ಇಡ್ತೀನಿ. ನಾಳೆ ವಿಡಿಯೋದಾಗ ಹೇಳ್ತೀನಿ ರೀ ಪಿಕೋ ಹಾಕೋದಾತೋ ಇಲ್ಲೋ ಅಂತ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಕದ ಮುಂದೆ ಸಾಂಬಾರು ಬೇಕ್ರಿ. ಅವನಿ ಒಂದು ರೊಟ್ಟಿ, ಶ್ರವಣ ಒಂದು ರೊಟ್ಟಿ ಉಂಡಾರ. ಸಾರು ಊಟ ಮಾಡಿ ಪಿಕೋ ಮಿಷನ್ ಜೇಂಟ್ ಮಾಡ್ದೆ ಮುಂಜಾನೆ ಹೇಳ್ತೀನಿ ರೀ. ನಾಳೆ ವಿಡಿಯೋದಾಗ ಹೇಳ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.